ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ಕುತೂಹಲ ಇರೋರಿಗೆ ಅಥವಾ ಆಸಕ್ತಿ ಇರೋರಿಗೆ ಹೆಲ್ಪ್ ಆಗುತ್ತೆ. ಕೇಳ್ಬೋದಾ? ಓಕೆ. ಸೊ ನೀವು ಇಲ್ಲಿ ಜಾಯಿನ್ ಆಗೋ ಮುಂಚೆ ನಿಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಟ್ರೇಡಿಂಗಲ್ಲಿ ಏನಾಗಿತ್ತು? ಯೂಶ್ವಲಾಗಿ ನಾನು ಮುಂಚೆಯಿಂದನೂ ಸಹ ಸ್ವಿಂಗ್ ಟ್ರೇಡಿಂಗ್ ಅಂತ ಮಾಡ್ತಿದ್ದೆ. ಸ್ವಿಂಗ್ ಟ್ರೇಡಿಂಗಲ್ಲಿ ಕೆಲವೊಂದು ಇಂಡಿಕೇಟರ್ಸ್ಗಳನ್ನು ಉಪಯೋಗಿಸ್ಕೊಂಡು ಮಾಡ್ತಿದ್ದೆ. ಬಟ್ ಆ ಇಂಡಿಕೇಟರ್ಸ್ಗಳು ಹೇಗೆ ವರ್ಕ್ ಆಗುತ್ತೆ, ಯಾವ ಸಂದರ್ಭಗಳಲ್ಲಿ ನಾವು ಅದನ್ನು ಅಪ್ಲೈ ಮಾಡಬೇಕಾಗತ್ತೆ, ಎಮೋಷನ್ಸ್ಗಳನ್ನು ಹೆಂಗೆ ಹಿಡಿದಿಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಬಟ್ ಇಲ್ಲಿ ಒಬ್ಬ ಮೋಟಿವೇಟರ್ ಆಗಿ ನಾವು ಸೆಮಿನಾರ್ಗೆ ಆ ಮೋಟಿವೇಶನಿಂದನೇ ಬಂದಿರ್ಬೋದು. ಬಟ್ ಅವರು ಯೂಸ್ ಮಾಡುವಂಥ ಟೆಕ್ನಿಕ್ಸ್ಗಳು ಇವಾಗಲೂ ಸಹ ಜೀವಂತವಾಗಿದ್ದಾವೆ, ಟ್ರೇಡಿಂಗ್ ಟೈಮಲ್ಲೂ ಸಹ ಜೀವಂತವಾಗಿದ್ದಾವೆ. ಆ ಎಲ್ಲ ಎಲಿಮೆಂಟ್ಸ್ಗಳನ್ನು ನಾನು ಕನ್ಸಿಡರ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಟ್ರೇಡಿಂಗ್ಗೆ ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ನಾವು ಅಕ್ಯುರೇಸಿಯನ್ನು ಕಂಡ್ಕೊಳ್ಬೇಕು ಅಂತಂದರೆ ಈ ಸೆಮಿನಾರ್ಗೆ ಬರಬೇಕಾಗತ್ತೆ. ಸೊ ಅದರಲ್ಲಿ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನನಗೆ ಅನಿಸ್ತಿದೆ. ದಟ್ಸ್ ಗ್ರೇಟ್. ಸರ್, ನಿಮ್ಮ ಇಂಪ್ರೂವ್ಮೆಂಟ್ ಅಥವಾ ಗೆಲುವು ಈ ಟ್ರೈನಿಂಗ್ ಅಟೆಂಡ್ ಆದಮೇಲೆ ಹೇಗಿದೆ? ಅಂದರೆ ಮುಂಚೆ ಮಾಡ್ತಾ ಇದ್ದಿದ್ದು ಟ್ರೇಡಲ್ಲಿ ಮೆಜಾರಿಟಿ 70 to 80% ನನ್ನ ಟ್ರೇಡ್ಗಳೆಲ್ಲ ಉಲ್ಟನೇ ಹೊಡಿತಾ ಇದ್ದಿದ್ದು. ಈಗ ರೀಸೆಂಟಾಗಿ ಒಂದು ಹೇಳ್ಕೊಂಡು ಕೊಟ್ಟರು, ಅದು ಹೇಳಿದಾದಮೇಲೆ ನಾನು ಎಮೋಷನ್ಸ್ಗಳನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಅಲ್ಲೆಲ್ಲೋ ಮನಿ ಮೇಲಕ್ಕೆ ಹೋಗ್ತಿದ್ದೆ ಕೆಳಕ್ಕೆ ಹೋಗ್ತಿದ್ರೆ ಅಲ್ಲಿ 100 ಸಲ ಹೃದಯ ಬಡಿತಾನೆ ವೇರಿಯೇಷನ್ಸ್ ಆಗ್ತಿತ್ತು. ಬಟ್ ಈ ಸೆಮಿನಾರಿಂದ ನಾನು ಆಗಲೇ ಈ ಪ್ರೀವಿಯಸಲ್ಲಿ ಒಂದು ಟ್ರೇಡ್ ಮಾಡಿ ಬಂದೆ. ಅದರಲ್ಲಿ ನನ್ನ ಮೈಂಡನ್ನು ಹೆಂಗೆ ಸ್ಯಾಚುರೇಷನ್ ಆಗಿ ಇಟ್ಕೊಬೇಕು, ಎಮೋಷನ್ಸ್ಗಳನ್ನು ಹೆಂಗೆ ಕಂಟ್ರೋಲ್ ಮಾಡಬೇಕು, ಮತ್ತು ಅದು ಟ್ರೇಡ್ ಅಷ್ಟೇ. ಬಟ್ ಅದನ್ನು ನಮ್ಮ ಜೊತೆಗೆ ಪರ್ಸ್ನಲಿ ಲಿಂಕ್ ಮಾಡಬಾರ್ದು ಅನ್ನೋಂಥದ್ದು ಒಂದು ದೊಡ್ಡ ಸಕ್ಸಸ್. ಯಾಕಂದರೆ ಯೂಶ್ವಲಾಗಿ ಈ ಟ್ರೇಡಲ್ಲಿ ಎಷ್ಟೋ ಜನ ಸೈಕೊಲಾಜಿಕಲಿ ಡಿಸೇಬಲ್ ಆಗಿರುವಂಥ ಚಾನ್ಸಸ್ಗಳಿದ್ದಾವೆ. ಯಾಕಂದರೆ ಆ ವೇರಿಯೇಷನ್ಸು, ಆ ಎಮೋಷನ್ಸ್ಗಳು ದಿನ ವೇರಿಯೇಷನ್ ಆಗ್ತಿತ್ತು ಅಂತಂದರೆ ಮನುಷ್ಯ ಸೈಕಾಲಜಿಕಲಿ ಡಿಫರ್ ಆಗ್ಬೋದು. ಬಟ್ ಇಲ್ಲಿ ಅವೆರಡೂ ಸಪ್ರೇಟ್ ಮಾಡುವಂತಹ ಚಾನ್ಸಸ್ಸು ಸರ್ ಹೇಳ್ಕೊಡ್ತಾರೆ. ಆ ಟೆಕ್ನಿಕ್ಸ್ಗೋಸ್ಕರ ನಾವು ಇಲ್ಲಿ ಸೆಮಿನಾರ್ಗೆ ಬರಲೇಬೇಕು. ಸರ್, ನಿಮ್ಮ ಡೆಸಿಷನ್ ಮೇಕಿಂಗ್ ಅಥವಾ ಸ್ಕಿಲ್ ಟ್ರೇಡಿಂಗಲ್ಲಿ ಎಷ್ಟು ಮಟ್ಟಿಗೆ ಇವಾಗ ಇಂಪ್ರೂವ್ ಆಗಿದೆ? ಪ್ರಾಬಬಿಲಿಟಿ ಒಂದು 60 to 70% ಇನ್ಕ್ರೀಸ್ ಆಗಿದೆ. ಸೊ ಮುಂಚೆ ಏನು ತೊಗೊಳ್ತಿದ್ದೆ ಟ್ರೇಡು, ಇವಾಗ ಏನು ತೊಗೊತಿದ್ದೀನಿ ಅದರ ಒಂದು ಪ್ರಾಬಬಿಲಿಟಿನ ನಾನು ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಮುಂಚೆಗಿಂತ ಇವಾಗೆಲ್ಲೋ ಹ್ಯಾಪಿಯಾಗಿದ್ದೀನಿ ಅಂತ ಅನಿಸ್ತಿದೆ. ಹ್ಯಾಪಿಯಾಗಿದ್ದೀನಿ ಅಂತಂದರೆ ಟ್ರೇಡ್ಗಳು ಸಕ್ಸಸ್ ಆಗ್ತಿದ್ದಾವೆ ಅಂತ. ಬಟ್ ಈ ಒಂದು ಸೆಮಿನಾರಿಂದ ಈ ಪ್ರಾಬಬಿಲಿಟಿ ಇಂಪ್ರೂವ್ ಆಗಿರುವಂಥದ್ದು ಒಂದು. ನಿಮ್ಮ ಡೆಸಿಷನ್ ಮೇಕಿಂಗ್ ಸ್ಟ್ರಾಂಗ್ ಆಗಿದೆಯಾ? ಸ್ಟ್ರಾಂಗ್ ಆಗಿದೆ. ಮುಂಚೆ ಇದೇ ಮೇಜರಾಗಿ ಒಬ್ಬ ಟ್ರೇಡರ್ಗೆ ಬೇಕಾಗಿರುವಂಥದ್ದು ಡಿಸಿಷನ್ ಮೇಕಿಂಗ್. ಕೆಳಗಡೆ ಬೀಳ್ತಾ ಇದೆ ಅಂತಂದ್ರೂ ಸಹ ಯಾವ ರೀಸನ್ಗೆ ಬೀಳ್ತಿದೆ ಅಂತ ಗೊತ್ತಿರಬೇಕು. ಮೇಲೆ ಕೇಳ್ತಿದೆ ಅಂತಂದ್ರೂ ಯಾವ ರೀಸನ್ಗೆ ಹೇಳಬೇಕು ಅಂತ ಗೊತ್ತಿರಬೇಕು. ಅದು ಗೊತ್ತಿದೆ ಅಂದರೆ ಒಬ್ಬ ಡಿಸಿಷನ್ ಮೇಕರ್, ಇನ್ಫಾರ್ಮ್ ಡಿಸಿಷನ್ ಮೇಕರ್ ಆಗಬೇಕು ಅಂದರೆ ಸೆಮಿನಾರ್ ಅಟೆಂಡ್ ಆಗಲೇಬೇಕಾಗತ್ತೆ. ಸೊ ನೀವು ಒಬ್ಬ ಬೆಸ್ಟ್ ಡಿಸಿಷನ್ ಮೇಕರ್ ಆಗಬೇಕು ಅಂತ ಅನ್ನೋದಾದರೆ ಇಲ್ಲಿಗೆ ಬನ್ನಿ, ಕಲೀರಿ. ಪಕ್ಕ ಡಿಸಿಷನ್ ಮೇಕರ್ ಆಗ್ತೀರಾ. ಡಿಸಿಷನ್ ಮೇಕರ್ ಆದರೆ ಮಾರ್ಕೆಟು ನೀವು ಹೇಳ್ದಂಗೆ ಕೇಳೋ ಥರ ಆಗುತ್ತೆ. ಆಸಮ್.